ನೋಡಿ, ಇಸ್ರೇಲ್ ಇರಾನ್ ಯುದ್ಧದಿಂದ ವಾಟರ್ ಬಾಟಲ್ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಅಂದ್ರೆ ನಂಬ್ತೀರಾ? ನಂಬಲೇಬೇಕು. ಲಾಜಿಕ್ ಸಿಕ್ಕಾಪಟ್ಟೆ ಸಿಂಪಲ್. ಜಗತ್ತಿನ 20% ತೈಲ ಸಪ್ಲೈ ಆಗೋ ಸ್ಟೇಟ್ ಆಫ್ ಹಾರ್ಮಸ್ ಈಗ ಬಂದ್ ಆಗಿದೆ. ಕ್ರೂಡ್ ಆಯಿಲ್ ರೇಟ್ ಆಲ್ರೆಡಿ 30% ಜಾಸ್ತಿ ಆಗಿದೆ. ಅಂದ್ರೆ ಪೆಟ್ರೋಲ್ ರೇಟ್ ಕೂಡ ಇರೋದು ಪಕ್ಕ. ಬರೀ ಪೆಟ್ರೋಲ್ ಅಷ್ಟೇ ಅನ್ಕೋಬೇಡಿ, ಈ ಪ್ಲಾಸ್ಟಿಕ್ ಬಾಟಲ್ ತಯಾರಿ ಮಾಡೋಕೆ ಬೇಕಾದ ಕೆಮಿಕಲ್ಸ್ ಅರಬ್ ದೇಶಗಳಿಂದ ಬರಬೇಕು. ಈಗ ಸಪ್ಲೈ ಕಟ್ ಆಗಿರೋದ್ರಿಂದ ಪ್ಲಾಸ್ಟಿಕ್ ರೇಟ್ ಕೆಜಿಗೆ 180 ರೂಪಾಯಿ ಆಗಿದೆ. ನಾವು 20 ರೂಪಾಯಿ ಕೊಟ್ಟು ತಗೊಳ್ಳೋ ವಾಟರ್ ಬಾಟಲ್ ಆದಷ್ಟು ಬೇಗ 25 ರೂಪಾಯಿ ಕೂಡ ಆಗ್ಬೋದು. ಅಷ್ಟೇ ಯಾಕೆ, ಗಾಜಿನ ಬಾಟ್ಲಿ ತಯಾರಿಸೋಕೆ ಬೇಕಾದ ಗ್ಯಾಸ್ ಸಪ್ಲೈ ವ್ಯತ್ಯಾಸ ಆಗಿ ಬಿಯರ್ ಲಿಕ್ಕರ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಇತ್ತ ಗ್ಯಾಸ್ ಸಿಗದೇ ಇದ್ರೆ ನಮ್ಮ ರೈತರಿಗೆ ಬೇಕಾದ ಗೊಬ್ಬರಕ್ಕೂ ಶಾರ್ಟೇಜ್ ಆಗೋದು ಗ್ಯಾರಂಟಿ. ವಿಚಿತ್ರ ಏನು ಅಂದ್ರೆ, ಈ ಯುದ್ಧದಿಂದ ರಾ ಮೆಟೀರಿಯಲ್ ಸಪ್ಲೈ ಇಲ್ಲದೆ ಕಾಂಡಮ್ ಇಂಡಸ್ಟ್ರಿಗೂ ಪೆಟ್ಟು ಬಿದ್ದಿದೆ. ಸೊ ಪಾಪ್ಯುಲೇಷನ್ ಜಾಸ್ತಿ ಆದ್ರೂ ಕೂಡ ಅಚ್ಚರಿ ಪಡಬೇಡಿ. ನೋಡಿದ್ರಲ್ವಾ ಜಗತ್ತು ಎಷ್ಟು ಇಂಟರ್ ಕನೆಕ್ಟೆಡ್ ಆಗಿದೆ ಅಂತ. ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.